ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇಂದು ದೆಹಲಿಯಲ್ಲಿ ಅಂತಿಮವಾದಂತಹ ಸಭೆಯನ್ನ ಮಾಡಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರು ಇವತ್ತು ಸಭೆಗೆ ಬರದ ಕಾರಣ ಚರ್ಚೆ ಆಗಲಿಲ್ಲ ಅನ್ನುವಂಥದ್ದು ಅಥವಾ ಇವತ್ತು ಸಭೆ ಗೈರಾಗಿದೆ ಅನ್ನುವಂಥದ್ದು ನಾಳೆಗೆ ಮುಂದೂಡಿಕೆ ಆಗಿದೆ. ಅಂತಿಮವಾಗಿ ಏನು ಸಚಿವ ಸಂಪುಟ ಸಭೆ ಏನು ಇವತ್ತು ಸಭೆಗಳಾಗಿ ಪಟ್ಟಿ ತೀರ್ಮಾನ ಆಗಬೇಕಾಗಿತ್ತು. ಆದರೆ ಇವತ್ತು ಸಭೆ ಏನು ಗೈರಾದಂತಹ ಹಿನ್ನೆಲೆಯಲ್ಲಿ ನಾಳೆ ಸಭೆಯನ್ನ ಮಾಡಿ ಅಲ್ಲಿ ಏನು ಅಂತಿಮವಾಗಿ ಪಟ್ಟಿಯನ್ನ ಪರಿಶೀಲನೆ ಮಾಡಿದ ನಂತರದಲ್ಲಿ ಯಾರು ಹೊಸ ಸಚಿವರು ಆಗ್ತಾರೆ ಅನ್ನುವಂತಹ ವಿಚಾರವನ್ನ ನಾಳೆ ಚರ್ಚೆ ಮಾಡುವುದಾಗಿ ಈಗಾಗಲೇ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ಸೂಚನೆ ನೀಡಿರುವಂಥದ್ದು. ಅಂತಿಮವಾಗಿ ಏನು 20 ಜನ ಹೊಸ ಸಚಿವರಿಗೆ ಒಂದು ರೀತಿಯಾದಂತಹ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಹೇಳಲಾಗಿತ್ತು. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಈಗಾಗಲೇ ಸಚಿವ ಆಕಾಂಕ್ಷಿಗಳು ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಬಹಳ ಮುಖ್ಯವಾಗಿ ಜಮೀರ್ ಅಹ್ಮದ್ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಚಲುವರಾಯ ಸ್ವಾಮಿ ಆಗಿರ್ಬೋದು, ಹೀಗೆ ಸುಮಾರು ಈ ಹಿಂದೆ ಇದ್ದಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ಸಚಿವರು ಒಳಗೊಂಡ ಹಾಗೆ ಹೊಸ ಮುಖಗಳು ಕೂಡ ಇವತ್ತು ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂಥದ್ದು. ಅಂದ್ರೆ ಇವತ್ತು ಏನು ರಾಹುಲ್ ಗಾಂಧಿ ಅವರು ಸಭೆಯನ್ನ ಮಾಡಿ ಅಥವಾ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೆ DCM ನೊಂದಿಗೆ ಏನಾದರೂ ಸಭೆಯನ್ನ ಮಾಡಿದ್ರೆ ಅಂತಿಮವಾಗಿ ಇವತ್ತೇ ಎಲ್ಲ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆ ಪಟ್ಟಿನೂ ಕೂಡ ಇವತ್ತು ಅಂತಿಮವಾಗಿ ತೀರ್ಮಾನ ಆಗುವಂತಹ ಸಭೆ ಕೂಡ ಆಗಬೇಕಾಗಿತ್ತು. ಆದ್ರೆ ಏನು ರಾಜ್ಯಸಭಾ ಕಲಾಪ ಇದ್ದಂತಹ ಸಂದರ್ಭದಲ್ಲಿ ಏನು ಇವತ್ತು ರಾಹುಲ್ ಗಾಂಧಿ ಸಿಗದಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಸಮಯ ಕೊಡದಂತಹ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೆ ರಾಜ್ಯದ ಕಾಂಗ್ರೆಸ್ ನಾಯಕರೊಂದಿಗೆ ಇವತ್ತು ಸಭೆ ಮಾಡುವಂಥದ್ದನ್ನ ಮುಂದೂಡಲಾಗಿದೆ. ನಾಳೆ ಸಭೆ ಮಾಡಿ ಅಥವಾ ಅಂತಿಮ ಪಟ್ಟಿಯನ್ನ ಪರಿಶೀಲನೆ ಮಾಡಿದ ನಂತರದಲ್ಲಿ ಹೊಸ ಸಚಿವರು ಯಾರಾಗ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ನೋಡುವಂಥದ್ದು. ಈ ಹಿಂದೆನೂ ಕೂಡ ಏನು ಸಚಿವ ಸಂಪುಟ ಸಭೆಗೆ ಗೈಡ್ಲೈನ್ ಅಥವಾ ಯಾವುದೋ ಒಂದು ಮಾನದಂಡದಲ್ಲಿ ಪಟ್ಟಿಯನ್ನ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪಟ್ಟಿಯನ್ನು ಕೊಟ್ಟಿದ್ರು. ಹಾಗೆಯೇ ಡಿ ಕೆ ಶಿವಕುಮಾರ್ ಕೂಡ ಒಂದು ಪಟ್ಟಿಯನ್ನು ಕೂಡ ಕೊಟ್ಟಿದ್ರು. ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಹಾಗೆಯೇ ಪಕ್ಷವನ್ನ ತಳಮಟ್ಟದಿಂದ ಏನು ಕಾಂಗ್ರೆಸ್ ಪಕ್ಷವನ್ನ ನಡೆಸ್ಕೊಂಡು ಹೋಗಿದ್ರು ಅಥವಾ ಪಕ್ಷ ಕಟ್ಟುವಂತಹ ಕೆಲಸವನ್ನ ಮಾಡಿದ್ರು, ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ಕೂಡ ತಯಾರು ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾಗಿ ಏನು ಇವತ್ತು ಸಭೆ ಆಗಿದ್ರೆ ಪಟ್ಟಿ ಅಂತಿಮವಾಗಿ ಇವತ್ತು ಚರ್ಚೆಯಾಗಿ ಹೊಸ ಸಚಿವರಿಗೆ ಅವಕಾಶ ಸಿಕ್ಕಿದ್ರೆ ನಾಳೆ ಪದಗ್ರಹಣ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ನಡೆಸಲಾಗಿತ್ತು. ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿನೂ ಕೂಡ ಈಗ ಸದ್ಯ ಲಭ್ಯವಾಗಿತ್ತು. ಆದರೆ ಇವತ್ತು ಸಚಿವ ಸಂಪುಟ ಸಭೆಯ ಪಟ್ಟಿ ಫೈನಲ್ ಮಾಡುವಂತಹ ಸಭೆ ರದ್ದಾದಂತಹ ಹಿನ್ನೆಲೆಯಲ್ಲಿ ನಾಳೆ ಮುಂದೂಡಲಾಗಿರುವಂಥದ್ದು. ಒಂದು ವೇಳೆ ನಾಳೆ ಏನಾದರೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ನ ನಾಯಕರೊಂದಿಗೆ ರಾಹುಲ್ ಗಾಂಧಿ ಏನೋ ಸಭೆಯನ್ನ ಮಾಡಿದ್ರೆ ಅಂತಿಮವಾಗಿ ನೂತನ ಸಚಿವರ ಪಟ್ಟಿ ಏನು 20 ಜನರ ಸಚಿವರ ಪಟ್ಟಿ ಏನಿದೆ ಪಟ್ಟಿ ಫೈನಲ್ ಆಗುತ್ತೆ. ಅದಾದ ನಂತರದಲ್ಲಿ ಪದಗ್ರಹಣ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಲಿಕ್ಕೆ ಈಗ ಎಲ್ಲ ಒಂದು ಸಿದ್ಧತೆಗಳನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಯಾರಿಯನ್ನು ನಡೆಸ್ಕೊಂಡಿರುವಂಥದ್ದು. ಕಾದು ನೋಡಬೇಕು ನಾಳೆ ಏನಾದರೂ ಸಭೆ ಮುಂದೂಡುವಂಥ ಹಿನ್ನೆಲೆಯಲ್ಲಿ ನಾಳೆ ಏನಾದರೂ ಸಭೆ ಆಗುತ್ತಾ ಅಥವಾ ನಾಳೆನೂ ಏನಾದರೂ ಸಭೆ ಮುಂದೂಡಲಾಗುತ್ತಾ ಅನ್ನುವಂಥದ್ದನ್ನು ಸದ್ಯ ನಾವು ಕಾದು ನೋಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ರಾಜಕಾರಣದಲ್ಲಿ ಸದ್ಯ ಈಗ ಏನು ಹೊಸ ಸಚಿವರ ಅಥವಾ ಕಾಂಗ್ರೆಸ್ ಈಗಾಗಲೇ ಅಧಿಕಾರ ಬಂದು 3.5 ವರ್ಷ ಆದರೂ ಕೂಡ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾಕೆ ವಿಳಂಬ ಆಗ್ತಿದೆ ಅನ್ನುವಂಥ ಒಂದಷ್ಟು ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಕೂಡ ಪಕ್ಷದ ಕಾರ್ಯಕರ್ತರು ಅಥವಾ ಸಚಿವರು ಮತ್ತೆ ಶಾಸಕರು ಕೂಡ ಇದೆ. ಹಾಗಾಗಿ ನಾಳೆ ನಡೆಯುವಂತಹ ಈ ಒಂದು ಸಚಿವ ಸಂಪುಟ ಸಭೆಯ ಅಂತಿಮ ಪಟ್ಟಿಯ ಒಂದು ಸಭೆ ಇದೆಯಲ್ಲ, ಆ ಸಭೆಯ ಮೇಲೆ ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನ ಸದ್ಯ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.